ದಿನಕ್ಕೆ ನಾವು ಸುಮಾರು 20,000 ಬಾರಿ ಉಸಿರಾಡ್ತೀವಿ. ಆದರೆ ಅದರಲ್ಲಿ ಒಂದೇ ಒಂದು ಉಸಿರನ್ನು ನಾವು ಸರಿಯಾಗಿ ಗಮನಿಸಲ್ಲ ಅಲ್ವಾ? ನಿಜ. ಏನ್ ಗೊತ್ತಾ, ಇದು ಬಹಳ ಆಶ್ಚರ್ಯದ ವಿಷಯ. ಹೌದು. ನಮ್ಮ ಕೈಯಲ್ಲೇ ಒಂದು ಅದ್ಭುತವಾದ ಪವರ್ ಟೂಲ್ ಇದೆ. ಅದುವೇ ಆನಾಪಾನಸತಿ ಧ್ಯಾನ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಆರಿಸಿಕೊಂಡಿರೋ ಮೂಲ ಪಠ್ಯ ಈ ಉಸಿರಾಟವನ್ನ ಕೇವಲ ದೈಹಿಕ ಪ್ರಕ್ರಿಯೆಯಿಂದ ಮಾನಸಿಕ ಶಾಂತಿಯ ಅಸ್ತ್ರವಾಗಿ ಹೇಗೆ ಬದಲಾಯಿಸಬಹುದು ಅಂತ ಬಿಚ್ಚಿಡತ್ತೆ. ಖಂಡಿತ. ನಾವೆಲ್ಲರೂ ಧ್ಯಾನ ಅಂದ್ರೆ ಹಿಮಾಲಯಕ್ಕೆ ಹೋಗಿ ಕೂರ್ಬೇಕು ಅಥವಾ ಏನೋ ಕಠಿಣ ತಪಸ್ಸು ಮಾಡಬೇಕು ಅಂತ ಅನ್ಕೋತೀವಿ. ಹೌದು, ನನಗೂ ಹಾಗೆ ಅನಿಸ್ತಿತ್ತು. ಆದ್ರೆ ಈ ಪಠ್ಯ ಹೇಳೋದೇ ಬೇರೆ. ನಮ್ಮ ನಿರಂತರವಾಗಿ ಓಡ್ತಿರೋ ಆಲೋಚನೆಗಳಿಂದ ತುಂಬಿ ಹೋದ ಮನಸ್ಸಿಗೆ ಬ್ರೇಕ್ ಹಾಕೋಕೆ ನಮ್ಮದೇ ಉಸಿರು ಸಾಕು ಅನ್ನುತ್ತೆ ಈ ಪ್ರಾಚೀನ ವಿಜ್ಞಾನ. ಓಕೆ, ಆದರೆ ಈ ಆನಾಪಾನಸತಿ ಅನ್ನೋ ಹೆಸರೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆಯಲ್ಲ? ಸ್ವಲ್ಪ ಹೌದು. ಇದರ ಅಸಲಿ ಅರ್ಥ ಏನು? ಅಂದ್ರೆ ಸುಮ್ನೆ ಉಸಿರಾಡಿದ್ರೆ ಧ್ಯಾನ ಹೇಗಾಗುತ್ತೆ ಅಂತ? ಅಂದ್ರೆ ಹೆಸರಿನಲ್ಲಿ ಕಾಂಪ್ಲಿಕೇಶನ್ ಇದ್ರೂ ಪ್ರಕ್ರಿಯೆ ಬಹಳ ಸಿಂಪಲ್ ಆಗಿದೆ. ಪಠ್ಯ ಇದನ್ನ 3 ಭಾಗವಾಗಿ ಒಡೆಯುತ್ತೆ. ಮೊದಲನೇದು ಆನ, ಅಂದ್ರೆ ಒಳಹೋಗುವ ಉಸಿರು ಮತ್ತೆ ಅದರ ಬಗ್ಗೆ ನಮಗಿರೋ ಪೂರ್ಣ ಅರಿವು. ಓಹೋ, ಒಳಹೋಗುವ ಉಸಿರು. ಹೌದು. ಎರಡನೇದು ಅಪಾನ, ಅಂದ್ರೆ ಹೊರಬರುವ ಉಸಿರು, ಲೈಕ್ ನಮ್ಮೊಳಗಿನ ಒತ್ತಡದ ಬಿಡುಗಡೆ. ಕರೆಕ್ಟ್. ಮತ್ತೆ ಕೊನೆಯದಾಗಿ ಸತಿ. ಇದರ ಅರ್ಥ ಉಸಿರಿನ ಮೇಲಿನ ನಿರಂತರವಾದ ಗಮನ. ಅಂದ್ರೆ ಇದನ್ನು ಒಂದು ಕ್ಯಾಮರಾ ಲೆನ್ಸ್ ತರ ಅಂದ್ಕೊಳ್ಬೋದಾ? ಖಂಡಿತ, ಒಳ್ಳೆ ಹೋಲಿಕೆ. ಒಂದು ದೃಶ್ಯವನ್ನು ಗುರುತಿಸಿ ಯಾವುದೇ ಕಸರತ್ತಿಲ್ಲದೆ ಅದರ ಮೇಲೆ ಸುಮ್ಮನೆ ಫೋಕಸ್ ಲಾಕ್ ಮಾಡಿದ ಹಾಗೆ ಅಲ್ವಾ? ಉಸಿರಿನ ಮೇಲೆ ಕ್ಯಾಮರಾ ಫೋಕಸ್. ಎಕ್ಸಾಕ್ಟ್ಲಿ. ಆ ಫೋಕಸ್ ಅನ್ನು ಕಡಡದಂತೆ ಕಾಯ್ದುಕೊಳ್ಳುವುದೇ ಸತಿ. ಆದ್ರೆ ಇದು ಹೇಳಿದಷ್ಟು ಸುಲಭವಲ್ಲ. ಅದೇ ನನಗೂ ಅನ್ಸಿದು. ಕ್ಯಾಮರಾ ಲೆನ್ಸ್ ಅಂದಾಗ ಕೇಳೋಕೆ ಬಹಳ ಚೆನ್ನಾಗಿದೆ. ಹೌದು. ಆದ್ರೆ ಕಣ್ಣು ಮುಚ್ಚಿ ಕೂತ ತಕ್ಷಣ ತಲೆಯಲ್ಲಿ ಒಂದು 100 ಬ್ರೌಸರ್ ಟ್ಯಾಬ್ ಓಪನ್ ಆದ ಹಾಗೆ ಆಲೋಚನೆಗಳು ಶುರುವಾಗುತ್ತೆ. ಅದು ಎಲ್ಲರಿಗೂ ಆಗುವಂಥದ್ದೇ. ಪಠ್ಯದಲ್ಲಿ ಬೆನ್ನುಮೂಳೆ ನೇರವಾಗಿರಲಿ, ಆದರೆ ಬಿಗಿಯಾಗಿರಬಾರದು, ಮತ್ತೆ ಉಸಿರನ್ನು ಬಲವಂತವಾಗಿ ಎಳೆಯಬೇಡಿ, ಕೇವಲ ವೀಕ್ಷಕನಾಗಿರಿ ಅಂತ ಹೇಳಿದ್ದಾರೆ. ಹೌದು, ಅದೇ ಮುಖ್ಯವಾದದ್ದು. ಆದರೆ ಗಮನಿಸೋಕೆ ಶುರು ಮಾಡಿದ ತಕ್ಷಣ ನಾವು ಉಸಿರಾಟವನ್ನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತೀವಲ್ಲ, ಇದೊಂದು ದೊಡ್ಡ ವಿರೋಧಾಭಾಸ. ನಾವು ಸುಮ್ಮನೆ ಗಮನಿಸೋದು ಹೇಗೆ? ಇದೇ ಇಲ್ಲಿರೋ ಅತಿ ದೊಡ್ಡ ಸವಾಲು. ನಾವ್ ಯಾವತ್ತೂ ಏನನ್ನಾದ್ರೂ ಕಂಟ್ರೋಲ್ ಮಾಡಿಯೇ ಅಭ್ಯಾಸ. ಆದ್ರೆ ಈ ಪಠ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಉಸಿರು ತಾನಾಗಿ ಹರಿಯಲು ಬಿಡಿ ಅಂತ. ಅಂದ್ರೆ ನ್ಯಾಚುರಲ್ ಆಗಿ. ಹೌದು. ಉಸಿರಾಡುವಾಗ ಹೊಟ್ಟೆ ಸ್ವಲ್ಪ ಉಬ್ಬುವುದು ಅಥವಾ ಮೂಗಿನ ತುದಿಯಲ್ಲೇ ಗಾಳಿಯ ಸ್ಪರ್ಶವಾಗುವುದು, ಇಷ್ಟನ್ನೇ ಗಮನಿಸ್ಬೇಕು. ಓಕೆ, ಬೇರೇನೂ ಮಾಡಬಾರ್ದು. ಕರೆಕ್ಟ್. ಹೀಗೆ ಕೇವಲ ಗಮನಿಸುವುದರಿಂದ ನಮ್ಮ ಮೆದುಳಿಗೆ ಒಂದು ಸಂದೇಶ ಹೋಗುತ್ತೆ, ನಾನು ಸುರಕ್ಷಿತವಾಗಿದ್ದೇನೆ, ಹೋರಾಡುವ ಅಗತ್ಯವಿಲ್ಲ ಅಂತ. ವಾವ್. ಇದು ನಮ್ಮ ನರಮಂಡಲವನ್ನು ತಕ್ಷಣವೇ ಶಾಂತಗೊಳಿಸುತ್ತೆ. ಆದ್ರೂ ಮನಸ್ಸು ಅಲೆದಾಡಿದಾಗ ಏನ್ ಮಾಡೋದು? ನಿನ್ನೆ ಆಫೀಸ್ ಮೀಟಿಂಗ್, ನಾಳೆಯ ಕೆಲ್ಸ, ಪೆಂಡಿಂಗ್ ಇರೋ ಇಮೇಲ್ಗಳು, ಇವೆಲ್ಲ ತಲೆಗೆ ಬಂದಾಗ ಸಹಜವಾಗಿಯೇ ಕೋಪ ಬರುತ್ತಲ್ವಾ? ಖಂಡಿತ ಬರುತ್ತೆ. ಅರೆ, ನನಗೆ ಧ್ಯಾನ ಮಾಡೋಕ್ಕೂ ಬರ್ತಿಲ್ವಲ್ಲ ಅಂತ ಫ್ರಸ್ಟ್ರೇಟ್ ಆಗತ್ತೆ. ಅಲ್ಲಿಯೇ ಪಠ್ಯದ ಅತ್ಯಂತ ಪ್ರಮುಖವಾದ ಅಂಶ ಇರೋದು. ಮನಸ್ಸು ಅಲೆದಾಡುವುದು ಅದರ ಸಹಜ ಸ್ವಭಾವ. ಹೌದು. ಹಾಗೆ ಅಲೆದಾಡಿದಾಗ ನಮ್ಮನ್ನು ನಾವು ಬೈದುಕೊಳ್ಬಾರ್ದು. ಬದಲಾಗಿ ಬಹಳ ಪ್ರೀತಿಯಿಂದ ಒಂದು ಸಣ್ಣ ಮಗುವನ್ನು ಕೈಹಿಡಿದು ತರುವ ಹಾಗೆ ಪುನಃ ಗಮನವನ್ನು ಉಸಿರಿನ ಕಡೆಗೆ ತರಬೇಕು. ಮಗುವನ್ನು ತಂದ ಹಾಗೆ. ವಾವ್, ಬಹಳ ಚೆನ್ನಾಗಿದೆ ಈ ಮಾತು. ಹೌದು. ಈ ಕರುಣಾಮಯಿ ಪ್ರಕ್ರಿಯೆ ಇದೆಯಲ್ಲ, ಇದು ನಮ್ಮ ಮೆದುಳಿನಲ್ಲಿರುವ ಕಾರ್ಟಿಸಾಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನ ಕಡಿಮೆ ಮಾಡುತ್ತೆ. ನಾವು ನಮ್ಮದೇ ಮನಸ್ಸಿನ ಜೊತೆ ಯುದ್ಧ ಮಾಡೋದನ್ನ ನಿಲ್ಲಿಸಿದಾಗ ಮಾತ್ರ ಆಂತರಿಕ ಶಾಂತಿ ಸಿಗೋಕೆ ಸಾಧ್ಯ. ಅಂದ್ರೆ ದೈಹಿಕವಾಗಿ ನಾವು ನಿಶ್ಚಲರಾಗಿ ಕೂತು ಉಸಿರನ್ನು ಕೇವಲ ಗಮನಿಸುವಾಗ ದೇಹ ಮತ್ತೆ ಮೆದುಳಿನ ನಡುವೆ ಒಂದು ಹೊಸ ಭಾಷೆ ಸೃಷ್ಟಿಯಾದ ಹಾಗೆ ಆಯ್ತು ಅಲ್ವಾ? ನಿಖರವಾಗಿ. ಉಸಿರು ಒಳಬರುವಾಗ ಆಕ್ಸಿಜನ್ ಜೊತೆಗೆ ಒಂದು ಹೊಸ ಶಕ್ತಿ ದೇಹವನ್ನ ಸೇರುತ್ತೆ. ಕರೆಕ್ಟ್. ಮತ್ತೆ ಉಸಿರು ಹೊರಹೋಗುವಾಗ ನಮ್ಮ ಸ್ನಾಯುಗಳಲ್ಲಿರುವ ಬಿಗಿತ, ಮಾನಸಿಕ ಆತಂಕ ಎಲ್ಲವೂ ಭೌತಿಕವಾಗಿ ವಿಸರ್ಜನೆಯಾಗುತ್ತೆ. ಇದನ್ನ ವೈಜ್ಞಾನಿಕವಾಗಿ ಒಪ್ಪಿದ್ದಾರೆ. ಅಂದ್ರೆ ಸೈನ್ಸ್ ಕೂಡ ಇದನ್ನ ಬ್ಯಾಕ್ ಮಾಡುತ್ತೆ. ಹೌದು. ಪ್ರತಿಯೊಂದು ಉಸಿರಿನೊಂದಿಗೂ ನಮ್ಮ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಆಕ್ಟಿವೇಟ್ ಆಗಿ ಇಡೀ ದೇಹ ಆಳವಾದ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಹೋಗುತ್ತೆ. ವಾವ್. ಇದೊಂದು ರೀತಿ ದಿನನಿತ್ಯ ನಮ್ಮ ತಲೆಯಲ್ಲಿ ಶೇಖರಣೆಯಾಗುವ ಮಾನಸಿಕ ಕಸವನ್ನು ಫ್ಲಶ್ ಔಟ್ ಮಾಡುವ ವ್ಯವಸ್ಥೆ ಇದ್ದಾಗೆ ಇದೆ. ಎಕ್ಸಾಕ್ಟ್ಲಿ. ಮತ್ತೆ ಆ ಪಠ್ಯದಲ್ಲಿ ಹೇಳಿರೋ ಆ ಕೊನೆಯ ಹಂತ ನನ್ಗಂತೂ ಬಹಳ ಇಷ್ಟ ಆಯಿತು. ಧ್ಯಾನ ಮುಗಿಸುವಾಗ 3 ದೀರ್ಘ ಉಸಿರು ತೆಗೆದುಕೊಂಡು ಮುಖದಲ್ಲಿ ಒಂದು ಸಣ್ಣ ನಗುವಿನೊಂದಿಗೆ ಕಣ್ಣು ತೆರೆಯುವುದು. ಹೌದು, ಅದು ಬಹಳ ಮುಖ್ಯ.
ಇದು ಬಹಳ ಚಿಕ್ಕ ವಿಷಯ ಅನ್ಸಿದ್ರೂ ಆ ನಗು ಇಡೀ ಪ್ರಕ್ರಿಯೆಗೆ ಒಂದು ಪೂರ್ಣತೆ ಕೊಡುತ್ತೆ ಅಲ್ವಾ? ನಿಜ. ಆ ಸಣ್ಣ ನಗು ನಾವು ನಮ್ಮದೇ ಉಸಿರಿನ ಜೊತೆ ಮಾಡಿದ ಒಂದು ಸುಂದರವಾದ ಒಪ್ಪಂದದ ಸಂಕೇತ ಅಂತ ಹೇಳ್ಬೋದು. ಖಂಡಿತ. ಅನಾಪಾನಸತಿ ಕೇವಲ ಉಸಿರಾಡುವ ಪ್ರಕ್ರಿಯೆಯಲ್ಲ, ಅದು ಉಸಿರನ್ನು ಶಾಂತಿಯ ಸಾಧನವಾಗಿ ಪರಿವರ್ತಿಸುವ ಒಂದು ಅದ್ಭುತ ಕಲೆ. ಹೌದು, 100% ಸತ್ಯ. ಇಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ರೋಚಕವಾದ ವಿಷಯ ಇದೆ. ಸದಾ ನಮ್ ಜೊತೆಯಲ್ಲೇ ಇರೋ ಈ ಉಸಿರಾಟ ವಾಸ್ತವವಾಗಿ ನಮ್ಮ ಇಡೀ ನರಮಂಡಲವನ್ನು, ನಮ್ಮ ಎಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡೋ ಒಂದು ಮಾಸ್ಟರ್ ರಿಮೋಟ್ ಕಂಟ್ರೋಲ್. ಖಂಡಿತ. ದಿನವಿಡೀ ನಾವು ಸ್ಮಾರ್ಟ್ ಫೋನ್, ಟಿವಿ ಅಂತ ಹೊರಗಿನ ಪ್ರಪಂಚದ ರಿಮೋಟ್ಗಳನ್ನ ಹುಡುಕ್ತಿರ್ತೀವಿ. ಆದರೆ ನಮ್ಮೊಳಗೆ ಇರೋ ಈ ಉಸಿರಿನ ರಿಮೋಟ್ ಕಂಟ್ರೋಲ್ನ ಬಟನ್ನನ್ನು ಕಾನ್ಷಿಯಸ್ ಆಗಿ ಪ್ರೆಸ್ ಮಾಡೋಕೆ ನಾವು ಎಷ್ಟು ಬಾರಿ ಮರಿತಿದ್ದೇವೆ ಅಲ್ವಾ? ಹೌದು, ನಾವದನ್ನು ಮಾಡೋದೇ ಇಲ್ಲ. ನಮ್ಮ ದಿನನಿತ್ಯದ ಒತ್ತಡದ ಬದುಕಿನಲ್ಲಿ ಆ ರಿಮೋಟ್ ಅನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವ ಸಮಯ ಬಂದಿದೆಯಲ್ವಾ? ಇದನ್ನೊಮ್ಮೆ ಆಳವಾಗಿ ಯೋಚಿಸಿ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ.